ಹಾಯ್ ಡಿಯರ್ SSLC ಸ್ಟೂಡೆಂಟ್ಸ್, ಮತ್ತೊಮ್ಮೆ ನಮ್ಮ SRA ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ SLC ಎಕ್ಸಾಮ್ಗೆ ಸಂಬಂಧಪಟ್ಟ ಇಂಗ್ಲೀಷ್ನ ಎಲ್ಲ ಒಂದು ವ್ಯಾಕರಣಾಂಶ ಅಂದರೆ ಗ್ರಾಮರನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತಾಯಿದ್ದೀನಿ. ಸೊ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ನೋಡಿ, ನಾನು ಗ್ರಾಮರ್ ಕ್ವೆಶನ್ ಆನ್ಸರ್ 2 ಮಾರ್ಕ್ಸ್ 3 ಮಾರ್ಕ್ಸ್ 4 ಮಾರ್ಕ್ಸ್ ಸಮ್ಮರಿ ಎಲ್ಲ ಆಲ್ಮೋಸ್ಟ್ ಮತ್ತು ಮೆಮೊರೈಸಿಂಗ್ ದ ಪೋಯಮ್ ಎಲ್ಲ ಮುಗಿಸಿದ್ದೀನಿ. ಕಂಠಪಾಠ ಮಾಡೋದು ಎಲ್ಲ ಮುಗಿಸಿದ್ದೀನಿ. ಇನ್ನೇನಿದ್ರು ಇವಾಗ ಗ್ರಾಮರ್ ಬಗ್ಗೆ ಹೇಳ್ತಾಯಿದ್ದೀನಿ ನಿಮಗೆ. ಸೊ ಈ ಒಂದು ವಿಡಿಯೋ ತುಂಬ ಇಂಪಾರ್ಟೆಂಟು. ಈ ವಿಡಿಯೋದ ಕೆಳಗಡೆ ನಾನು ಎಲ್ಲ ಒಂದು ಕ್ವೆಶನ್ ಆನ್ಸರ್ಸ್ ಮಾಡಿರೋ ಅಂಥ ಎಲ್ಲ ವಿಡಿಯೋದ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಎಲ್ಲ ವಿಡಿಯೋಗಳ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕಲ್ಲಿ ಹಾಕಿರ್ತೀನಿ. ಸೊ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದು ನೋಡ್ತಾ ಹೋಗಿ ಸುಮ್ಮನೆ ಶಾಂಪಲಾಗಿ ಒಂದು ವೆಯ್ಟೇಜ್ ಹೆಂಗಿದೆ ಅಂತ ನೋಡಿ. ಪ್ರೋಸ್ ಸೆಕ್ಷನಿಂದ 20 ಮಾರ್ಕ್ಸು, ಪೊಯಿಟ್ರಿಯಿಂದ 16 ಮಾರ್ಕ್ಸು, ಸಪ್ಲಿಮೆಂಟ್ರಿ ರೀಡಿಂಗಿಂದ 4 ಮಾರ್ಕ್ಸು, ಗ್ರಾಮರ್ ಆ್ಯಂಡ್ ವೊಕಾಬ್ಯುಲರಿಯಿಂದ 6 ಮಾರ್ಕ್ಸು ಮತ್ತು ಕಂಪ್ರೆನ್ಷನ್ ಆ್ಯಂಡ್ ಕಂಪೋಸಿಷನಿಂದ 20 ಮಾರ್ಕ್ಸು, ಟೋಟಲ್ 80 ಮಾರ್ಕ್ಸ್. ನೋಡ್ತಾ ಹೋಗಿ ನಾನು ಸ್ಕ್ರೋಲ್ ಡೌನ್ ಮಾಡ್ತಾಯಿದ್ದೀನಿ. ಮೊದಲನೇದೊಂದು ಗ್ರಾಮರ್ ಬಂದ್ಬಿಟ್ಟು ಒಂದು ಲ್ಯಾಂಗ್ವೇಜ್ ಫಂಕ್ಷನ್ ನೋಡಿ. ರೀಡ್ ದ ಫಾಲೋವಿಂಗ್ ಕನ್ವರ್ಜೇಷನ್ಸ್ ಆ್ಯಂಡ್ ಆನ್ಸರ್ ದ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಆಫ್ ದ ಅಂಡರ್ಲೈನ್ ಸೆಂಟೆನ್ಸ್. ನೋಡಿ, ಸುಮ್ಮನೆ ಒಂದು ಎಕ್ಸಾಂಪಲ್ ನಿಮಗೆ ತೋರಿಸ್ತೀನಿ, ಆಮೇಲೆ ನೀವು ಕೆಳಗಡೆ ನೋಡ್ತಾ ಹೋಗಿ. ಇದು ನೋಡಿ, ಅಂಜಲಿ, ಐ ಹ್ಯಾವ್ ಎ ಪಾರ್ಟಿ ಎಟ್ ಹೋಮ್, ಪ್ಲೀಸ್ ಡೂ ಕಮ್. ನೆಕ್ಸ್ಟು ಬಿಂದು ಏನು ಹೇಳ್ತಾಳೆ, ಐ ವುಡ್ ಹ್ಯಾವ್ ಲವ್ ಟು ಕಮ್ ಬಟ್ ಪ್ಲೀಸ್ ಎಕ್ಸ್ಕ್ಯೂಸ್ ಮೀ ಆ್ಯಸ್ ಐ ಹ್ಯಾವ್ ಟು ಅಟೆಂಡ್ ಎ ವೆಡ್ಡಿಂಗ್. ಏನಿಲ್ಲಿ ಆನ್ಸರ್ ಬಂದುಬಿಟ್ಟು ಏನಿದು ನೋಡಿ, ಆನ್ಸರ್ ಬಂದುಬಿಟ್ಟು ಒಂದು ರಿಜೆಕ್ಟಿಂಗ್ ದ ಒಂದು ಇನ್ವಿಟೇಷನ್ನ ರಿಜೆಕ್ಟ್ ಮಾಡ್ತಾ ಇರೋದು. ಸೊ ನೋಡಿ, ಮೇಲ್ಗಡೆ ಎರಡು ಓದ್ತಾ ಇದ್ದಂಗೆ ಇಬ್ಬರದು ಕನ್ವರ್ಸೇಷನ್ ಓದ್ತಾ ಇದ್ದಂಗೆ ಕೆಳಗಡೆ ಗೊತ್ತಾಗ್ಬಿಡುತ್ತೆ ಅಲ್ಲಿ ಏನೋ ಒಂದು ಇನ್ವಿಟೇಷನ್ನ ರಿಜೆಕ್ಟ್ ಮಾಡ್ತಾ ಇದ್ದಾರೆ. ನೋಡಿ, ಎರಡನೇದು ಅದೇ ಥರ, ಅದರ ತದ್ವಿರುದ್ಧವಾಗಿ ಏನಿದು ಒಂದು ಅಕ್ಸೆಪ್ಟಿಂಗ್ ದ ಇನ್ವಿಟೇಷನ್. ಇಲ್ಲಿ ಏನಿದೆ, ಐ ಆಮ್ ಗೆಟಿಂಗ್ ಮ್ಯಾರಿಡ್ ಆನ್ 28th of this month, ಪ್ಲೀಸ್ ಡೂ ಕಮ್, ಐ ವುಡ್ ಲವ್ ಟು ಬಿ ಪಾರ್ಟ್ ಆಫ್ ದ ಸೆಲೆಬ್ರೇಷನ್, ಐ ವಿಲ್ ಬಿ ದೇರ್. ನೋಡಿ, ಇಲ್ಲಿ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಸೊ ನೋಡ್ತಾ ಹೋಗಿ, ನಾನು ಸ್ಕ್ರೋಲ್ ಡೌನ್ ಮಾಡ್ತೀನಿ, ಸ್ಲೋವಾಗಿ ಮಾಡ್ತಾ ಇರ್ತೀನಿ. ಸೊ ನೀವು ಕರೆಕ್ಟಾಗಿ ನೋಡಿ. ನಾನು ನಿಮಗೆ ಒಂದೊಂದೇ ಎಕ್ಸಾಂಪಲ್ ಕೊಡ್ತಾ ಹೋಗ್ತೀನಿ. ನೋಡಿ, ಲ್ಯಾಂಗ್ವೇಜ್ ಫಂಕ್ಷನ್ ಅಂದ ತಕ್ಷಣ ಆರ್ಟಿಕಲ್ ಅಂತೂ ಗೊತ್ತಿರೋದು ಎಲ್ಲರಿಗೆ. ಯಾನ್ದ ಎಲ್ಲಿ ಯೂಸ್ ಮಾಡಬೇಕಂತ ಕರೆಕ್ಟಾಗಿ ನೋಡ್ಕೊಳ್ಳಿ. ಇಲ್ಲಿ ಟೈಪ್ಸ್ ಆಫ್ ಆರ್ಟಿಕಲ್ಸ್ ಯಾವುದಂದರೆ, ಇದು ಒಂದು ಡೆಫಿನೆಟ್ ಆರ್ಟಿಕಲ್ ಇರುತ್ತೆ, ಒಂದು ಇಂಡೆಫಿನೆಟ್ ಆರ್ಟಿಕಲ್ ಇರುತ್ತೆ. ಡೆಫಿನೆಟ್ ಆರ್ಟಿಕಲ್ ಅಂದರೆ ಅದು ದ ಅಂತ ಗೊತ್ತಿದೆ. ಇಂಡೆಫಿನೆಟ್ ಅಂದರೆ ಅದು ಎ ಮತ್ತು ಆ್ಯನ್. ಡೆಫಿನೆಟ್ ಆರ್ಟಿಕಲ್ದ ಒಂದು ಯೂಸೇಜ್ ನೋಡಿ ಎಲ್ಲೆಲ್ಲಿ ಅಂತ ಕರೆಕ್ಟಾಗಿ ನೋಡಿ. ಇನ್ನೊಂದು ದ ಮಾಮೂಲಿ ಗೊತ್ತಾಗಿದೆ. ಇವಾಗ ನೋಡಿ, ಎ ಮತ್ತು ಯಾನ್ನ ನೀವು ಹೆಂಗೆ ಯೂಸ್ ಮಾಡಬೇಕಂದ್ರೆ, ನೀವು ಮಾಮೂಲಿ ವೊವೆಲ್ಸ್ ಇರೋ ಜಾಗದಲ್ಲೆಲ್ಲ ನೀವು ಆ್ಯನ್ ಯೂಸ್ ಮಾಡಿ. ಎ ಯಾನ್ ದ ಇದರಲ್ಲಿ ಆ್ಯನ್ ಯೂಸ್ ಮಾಡಬೇಕು. ಎ ಇ ಐ ಓ ಯು ಯಾವ್ದ್ಯಾವ್ದು ವೊವೆಲ್ಸು, ಎ ಇ ಐ ಓ ಯು ಇಷ್ಟು ಜಾಗದಲ್ಲಿ ನೀವು ಆ್ಯನ್ ಯೂಸ್ ಮಾಡಿ ಸಿಂಪಲ್ಲಾಗಿ. ಸೊ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ, ಇದನ್ನು ತುಂಬ ಸುಲಭವಾಗಿದೆ. ನೆಕ್ಸ್ಟ್ ಒಂದು ಇನ್ಫಿನಿಟಿವ್, ಇದು ನೋಡ್ತಾ ಹೋಗಿ. ಆಮೇಲೆ ಕ್ವೆಶನ್ ಟ್ಯಾಗ್ ಇದರಲ್ಲಿದೆ. ನಿಮ್ಗೆ ಯಾರಿಗಾದ್ರೂ ಕ್ವೆಶನ್ ಟ್ಯಾಗ್ ಬಗ್ಗೆ ಗೊತ್ತಾಗಿಲ್ಲ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ. ಯಾಕಂದರೆ ಕಮೆಂಟ್ ಮಾಡಿದರೆ ನಾನು ಅದಕ್ಕೆ ಒಂದು ಸಪ್ರೇಟಾಗಿ ಒಂದು ವೀಡಿಯೋ ಮಾಡ್ತೀನಿ ಕ್ವೆಶನ್ ಟ್ಯಾಗ್ ಬಗ್ಗೆ. ನೋಡಿ, ಸುಮ್ಮನೆ ಅವರೇ ಒಂದು ವೇಳೆ ಹೆಲ್ಪಿಂಗ್ ವರ್ಬ್ ಇವೆಲ್ಲ ಈಸು, ಆರು, ವಾಸು, ವರ್ರು ಈ ಥರ ಕೊಟ್ಟಿದ್ರೆ ಅಂದರೆ ಮಾಮೂಲಿ ನೀವು ಅದು ಒಂದು ಪಾಸಿಟಿವಲ್ಲಿದೆಯಾ ಅಥವಾ ನೆಗೆಟಿವಲ್ಲಿದೆ ಅಂತ ಫಸ್ಟ್ ತಿಳ್ಕೊಳ್ಳಿ. ಪಾಸಿಟಿವಲ್ಲಿ ಇತ್ತಂದರೆ ನೀವು ಅದನ್ನು ನೆಗೆಟಿವ್ ಮಾಡಬೇಕು. ಈಸ್ ಇತ್ತಂದರೆ ಅದು ಈಸಂಟ್ ಶಿ. ಒಂದು ವೇಳೆ ವಿ ಆರ್ ನಾಟ್ ಅಂತಿದೆ ನೋಡಿ, ಇಲ್ಲಿ ಎರಡನೇದು ಆರ್ ನಾಟ್ ಅಂತಿದೆ. ಸೊ ಇಲ್ಲಿ ನೋಡಿ ಆರ್ ನಾಟ್ ಅಂತಿದೆ. ಸೊ ಆರ್ ವಿ ನೆಗೆಟಿವ್ ಇದೆ, ನಾವು ಪಾಸಿಟಿವ್ ಮಾಡ್ಕೋಬೇಕು. ಇಷ್ಟೇ ಇದು. ಲಾಸ್ಟಲ್ಲಿ ಕ್ವೆಶನ್ ಮಾರ್ಕ್ ಇಡೋದು ಮರಿಬೇಡಿ. ಇಷ್ಟಿದು. ನೆಕ್ಸ್ಟ್ ಬನ್ನಿ ವರ್ಬ್ ಫಾರ್ಮ್ಸ್ ನೋಡೋಣ. ನೋಡಿ, ಬಿ ಫಾರ್ಮ್ಸ್ ಅಂದರೆ ಗೊತ್ತು, ಈಸ್, ಆ್ಯಮ್, ಆರ್, ವಾಸ್, ವರ್. ನೋಡ್ತಾ ಹೋಗಿ. ಮತ್ತು ಒಂದು ಕ್ವೆಶನ್ನ ಒಂದು ಫ್ರೇಮ್ ಮಾಡೋದು. ರಾಮ ಗೋಸ್ ಟು ಸ್ಕೂಲ್, ಆನ್ಸರ್ ಬಂದುಬಿಟ್ಟು ವೇರ್ ಡಸ್ ರಾಮ ಗೋ. ಅಲ್ಲಿ ಡಸ್ ಯೂಸ್ ಮಾಡಬೇಕು, ಡೂ ಯೂಸ್ ಮಾಡಬೇಕು. ಯಾಕಂದರೆ ಅಲ್ಲಿ ರಾಮ ಅಂತ ಒಂದು ಹೆಸರಿದೆ, ಅದು ಹಿ ಅಂತ ಆಗುತ್ತೆ. ರಾಮ ಅಂದರೆ ಹಿ.
ಈ ಶಿ ಇಂಥವೆಲ್ಲ ಬಂದರೆ ಡಸ್ ಯೂಸ್ ಮಾಡಬೇಕು ಅಲ್ಲೆಲ್ಲ. ನೆಕ್ಸ್ಟು ನೋಡ್ತಾ ಹೋಗಿ. ನೆಕ್ಸ್ಟು ಇದೊಂದು ಕಂಪ್ಯಾರಿಸನ್ ಆಫ್ ಡಿಗ್ರೀಸ್. ನೆಕ್ಸ್ಟು ಪಾರ್ಟ್ಸ್ ಆಫ್ ಸ್ಪೀಚು ನೋಡಿ. ರಾಮ ಗೋಸ್ ಟು ಸ್ಕೂಲ್ ಅಂದರೆ ಇಲ್ಲಿ ಒಂದು ಏನೋ ರಾಮ ಗೋಸ್ ಟು ಸ್ಕೂಲ್ ಅಂದರೆ ರಾಮ ಅಂದರೆ ಒಂದು ನೌನು, ಅದೊಂದು ನಾಮಪದ. ಗೋಸ್ ಅಂದರೆ ಅದೊಂದು ವರ್ಬು, ಕ್ರಿಯೆ ನಡೆದಿರೋದು. ಟು ಅಂದರೆ ಅದೊಂದು ಪ್ರನೌನು. ಆಮೇಲೆ ಸ್ಕೂಲ್ ಅಂದರೆ ಅದೊಂದು ನಾಮಪದ. ನೋಡ್ಕೊಳ್ಳಿ ಕರೆಕ್ಟಾಗಿ. ಎಲ್ಲನೂ ಒಂದೇ ವಿಡಿಯೋದಲ್ಲಿ ತಂದಿದ್ದೀನಿ ಅದಕ್ಕಾಗಿ. ನೆಕ್ಸ್ಟು ಕಾಲೋಕೇಟಿವ್ ವರ್ಡು, ಟೈಮ್ ಟೇಬಲ್, ಸ್ಪೀಡಿ ರಿಕವರಿ, ಸನ್ರೈಸ್, ಈ ಥರ ಅದಕ್ಕೊಂದು ಸಂಬಂಧಪಡೋದು ನೋಡಿ. ಟೈಮ್ ಟೇಬಲ್ ಈ ಥರ. ಈ ಕನ್ನಡದಲ್ಲಿ ನಾವು ಹೆಂಗೆ ದ್ವಿರುಕ್ತಿ, ಜೋಡು ಪದ ಹೆಂಗಿದೆ ಆ ಥರ ಇದು. ನೆಕ್ಸ್ಟು ಹೋಮೋಫೋನ್ಸ್, ಇದು ಆಲ್ಸೋ ತುಂಬ ಈಸಿ. ನೋಡ್ತಾ ಹೋಗಿ, ನಾನು ಸುಮ್ಮನೆ ಸ್ಕ್ರೋಲ್ ಡೌನ್ ಮಾಡ್ತೀನಿ, ಜಸ್ಟ್ ನೋಡ್ಕೊಳ್ಳಿ. ನೆಕ್ಸ್ಟು ಸಿಲೇಬಲ್, ಮತ್ತು ಇನ್ನೊಂದು ಎಲ್ಲದು ಒಂದು ವಿಡಿಯೋ ಇಲ್ಲಿವರೆಗೂ ಮಾಡಿರೋ ಪಾರ್ಟ್ 6 ಗಂಟ ಮಾಡಿದ್ದೀನಿ, 6 ವೀಡಿಯೋಸು ಅಷ್ಟರದ್ದು. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಹಾಕಿರ್ತೀನಿ, ಅವು ನೋಡಿ. ಅವು ಕ್ವಶನ್ ಆನ್ಸರ್ಸ್ ರಿಲೇಟೆಡ್ ಆ್ಯಂಡ್ ಸಮ್ ಗ್ರಾಮರ್ಸ್ ಆರ್ ದೇರ್. ನೋಡಿ ಇಷ್ಟಾಯಿತು. ಲೆಟರ್ ರೈಟಿಂಗೂ ಇದೆ, ಇದರಲ್ಲೇ ಇನ್ಕ್ಲೂಡ್ ಮಾಡಿದ್ದೀನಿ, ಅದಕ್ಕೆ ಎಲ್ಲನೂ ಒಂದರಲ್ಲೇ ಅಂತ. ಸೊ ನಿಮಗೆ ಲೆಟರ್ ರೈಟಿಂಗು ಸಪ್ರೇಟ್ ಬೇಕಂದರೆ ಹೇಳಿ, ಅದಕ್ಕೂ ಸಂಬಂಧಪಟ್ಟು ವೀಡಿಯೋ ಮಾಡ್ತೀನಿ. ಇನ್ನು ಪ್ರಬಂಧ ಅಂತೂ ಅದು ನಾನು ಸಪ್ರೇಟಾಗಿ ರೆಡಿ ಮಾಡಿದ್ದೀನಿ, ಅದನ್ನು ನಿಮ್ಗೆ ಕೊಡ್ತೀನಿ. ಸೊ ಅದ್ರ ತಲೆ ಕೆಡಿಸ್ಕೋಬೇಡಿ. ಇವಾಗ ಇದನ್ನು ನೋಡ್ಕೊಳ್ಳಿ. ಪ್ರಬಂಧ ನೆಕ್ಸ್ಟ್ ವೀಡಿಯೋದಲ್ಲಿ ಪ್ರಬಂಧ ಬರುತ್ತೆ. ಎಲ್ಲ ಇವಾಗ ಬಿಟ್ಬಿಡ್ತೀನಿ 12 ಗಂಟೆ ಒಳಗಡೆ, ನೀವು ಆಮೇಲೆ ಓದ್ಕೊಳ್ಳಿ ಕ್ಲೀನಾಗಿ. ನೋಡಿ ಈ ಪ್ರೊಫೈಲ್ ರೈಟಿಂಗು ಇದು ಸಪ್ರೇಟ್ ಕೊಡ್ತೀನಿ ನಿಮ್ಗೆ, ಇಂಪಾರ್ಟೆಂಟ್ ಇರೋವಂಥ ಒಂದು ನೋಡ್ಕೊಳ್ಳಿ. ಇದು ಇಂಪಾರ್ಟೆಂಟೇ, ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ನೋಡ್ಕೊಳ್ಳಿ ಕರೆಕ್ಟಾಗಿರೋದು. ನೀವು ಓನಾಗೆ ಬರ್ಬೋದು, ಅರ್ಥ ಮಾಡಿಕೊಟ್ರೆ. ಒಂದು ಡೆವಲಪ್ ದ ಸ್ಟೋರಿ, ಇದು ಸಪ್ರೇಟ್ ಒಂದಿದೆ ನನ್ನ ಹತ್ರ ಲಿಂಕು, ಇದು ಡೆವಲಪ್ ದ ಸ್ಟೋರಿ ಕೂಡ ಹಾಕ್ತೀನಿ ನಿಮಗೆ. ಪಿಕ್ಚರ್ ಡಿಸ್ಕ್ರಿಪ್ಷನ್ ನೋಡ್ತಾ ಹೋಗಿ. ಇಷ್ಟಿದೆ ಟೋಟಲ್ ನಿಮ್ಗೆ ನಾನು ಕೊಟ್ಟಿರೋದು. ನೆಕ್ಸ್ಟ್ ಇಲ್ಲಿ ಅನ್ಸೀನ್ ಪ್ಯಾರಾಗ್ರಾಫು, ಎಡ್ ದ ಪ್ಯಾರಾಗ್ರಾಫು, ಎಸ್ಸೆ ರೇಟಿಂಗು, ಇದು ನೋಡಿ ಇಲ್ಲಿ ಇಂಪಾರ್ಟೆಂಟ್ 3 ಇದೆ. ನಾನು ತಿರ್ಗಾ ಎಕ್ಸ್ಟ್ರಾ ಕೊಡ್ತೀನಿ ನಿಮಗೆ, ಅವು ನೋಡ್ಕೊಳ್ಳಿ. ಇದು ಬಿಟ್ಟಾಕಿ ನಾನು ಸಪ್ರೇಟ್ ರೆಡಿ ಮಾಡಿದ್ದೀನಿ ಎಸ್ಸೆ ರೇಟಿಂಗು. ಸೊ ತಲೆ ಕೆಡಿಸ್ಕೋ ಅವಶ್ಯಕತೆ ಇಲ್ಲ ಅದ್ರದ್ದು, ನೋಡ್ಕೊಳ್ಳಿ ಆದಷ್ಟು ಸುಮ್ಮನೆ. ಮತ್ತು ಈ ಟೆನ್ಸಸ್ ನೋಡಿ, ಎಲ್ಲ ಟೆನ್ಸಸ್ಸು ಇದರಲ್ಲಿದೆ. ಆಲ್ರೆಡಿ ಇವಾಗ ಜಸ್ಟ್ ವೀಡಿಯೋ ಮಾಡಿದ್ದೀನಿ, ಅದರಲ್ಲಿ ನಾನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಇದರಲ್ಲಿ ನಾನು ಎಲ್ಲ ರಫಾಗಿ ಮಾಡ್ತಾ ಹೋಗ್ತಾಯಿದ್ದೀನಿ. ನೋಡಿ ನೆಕ್ಸ್ಟು ಪ್ರಬಂಧ ಬರುತ್ತೆ ವಿಡಿಯೋ. ಸೊ ಯಾರು ತಲೆಗೆಡ್ಸ್ಕೊಬೇಡಿ, ಪ್ರಬಂಧ ಫುಲ್ ರೆಡಿ ಮಾಡಿದ್ದೀನಿ. ಇನ್ನೇನು ನಿಮ್ಮ ನಾಳೆ ಒಂದೇ ಎಕ್ಸಾಮು. ಸೊ ನಾಳೆಯಿಂದ ನಾನು ಆ್ಯಕ್ಟಿವ್ ಪ್ಯಾಸಿವ್ ವಾಯ್ಸು ಇದರಲ್ಲೇ ಇದೆ ನೋಡಿ. ಎಲ್ಲ A to Z ಎಲ್ಲ ಗ್ರಾಮರು ಕೊಟ್ಟಿದ್ದೀನಿ ಒಂದೇ ಇದರಲ್ಲಿ PDF ಮಾಡಿ. ಎಲ್ಲಿ ಯಾವ್ದು ಅರ್ಥ ಆಗಿಲ್ಲ, ಈ ಕ್ವಶನ್ ಟ್ಯಾಗ್ ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಇನ್ನು ಯಾವ್ದು ಬೇಕು ನಿಮಗೆ ಹೇಳಿ, ನಾನು ದಯವಿಟ್ಟು ಕಮೆಂಟ್ ಮಾಡಿ, ನಾನು ಅಲ್ಲಿ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ತಿರ್ಗಿ ಅದ್ರ ಮೇಲೆ ನೆಕ್ಸ್ಟ್ ನಾನು ವೀಡಿಯೋ ಮಾಡಿಬಿಡ್ತೀನಿ. ಓಕೆ ನೋಡಿ, ಒಂದು ಕಂಜುಗೇಷನ್ಸ್ ಎಲ್ಲ ಒಂದೇ ಇದರಲ್ಲಿ ತಂದಿದ್ದೀನಿ, ಅದಕ್ಕೆ ನಿಮ್ಗೆ ಯಾವುದು ಡಿಸ್ಟರ್ಬ್ ಆಗಬಾರ್ದು ಅಂತ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಅದಕ್ಕೆ ನಿಮ್ಗೆ ಏನೇನು ಬೇಕೋ ಎಲ್ಲ ಅಸರ್ಟಿವ್, ಇಂಟರೋಗೇಟಿವ್, ಇಂಪರೇಟಿವ್, ಎಕ್ಸ್ಕ್ಲಾಮೇಟರಿ, ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್, ನೋಡಿ ಇಲ್ಲಿ ಗಂಟ ಇದೆ ಟೋಟಲ್. ಸೊ ಹೇಳಿದ್ನಲ್ಲ, ಇಲ್ಲಿ ಗಂಟ ನಾವು ಕೊಟ್ಟಿರೋದು ಎಲ್ಲ ಇಂಪಾರ್ಟೆಂಟು. ಇಷ್ಟು ಗ್ರಾಮರ್ ಒಂದೇ ವೀಡಿಯೋದಲ್ಲಿ ನಾನು ಎಲ್ಲ ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ಈ ಒಂದು ವೀಡಿಯೋ ನೋಡಿದರೆ ನಿಮ್ಗೆ ಗ್ರಾಮರ್ 16 ಔಟ್ ಆಫ್ 60 ಮಾರ್ಕ್ಸ್ ಕನ್ಫರ್ಮ್ ಅಂದ್ಕೊಳ್ಳಿ. ಸೊ ನೆಕ್ಸ್ಟು ಇನ್ನೇನಿದ್ರು ಪ್ರಬಂಧ ಒಂದು ಬಿಡೋದೈತೆ. ಇನ್ನು ಏನಾದರೂ ಗ್ರಾಮರ್ ಎಕ್ಸ್ಪ್ಲನೇಷನ್ ಬೇಕಿದ್ರೆ ಕೇಳಿ, ಅದನ್ನು ಬಿಡ್ತೀನಿ. ಸೊ ಇನ್ನೇನು ಉಳಿದಿಲ್ಲ ಇದರಲ್ಲಿ, ಇಷ್ಟೇ ಇರೋದು. ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.